ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನೊಂದ್ಸಲ ಏನಾದ್ರೂ ನೀನ್ ಈ ವಿಷಯ ಮತ್ತೆ ಮಾತಾಡಿದ್ರೆ ಅವತ್ತೇ ನಿನ್ನ ಈ ಮನೆಯಿಂದ ಆಚೆ ಹಾಕ್ಬೇಕಾಗತ್ತೆ. ಆಗ ಯಾರು ಏನೇ ಹೇಳಿದ್ರು ಈ ಮಾಳ್ವಿಕಾ ಕೇಳೋದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಮೇಡಮ್. ಈ ವಿಷಯದ ಬಗ್ಗೆ ನಾನು ಯಾವತ್ತೂ ಮಾತಾಡಲ್ಲ. ಶರತ್, ಇದ್ರ ಕಡೆ ಎಲ್ಲ ಗಮನ ಕೊಡ್ಬೇಡಪ್ಪ. ಮದ್ವೆ ಕೆಲಸಗಳು ಬೇಕಾದಷ್ಟಿದೆ, ಅದ್ರ ಬಗ್ಗೆ ಯೋಚನೆ ಮಾಡು. ಅಕಸ್ಮಾತ್ ದುರ್ಗಾ ಹೇಳಿದ ಸತ್ಯ ಆಗಿದ್ರೆ ಅಂಬಿಕಾ ಸಾವು ಆಕಸ್ಮಿಕ ಅಲ್ಲದೆ ಯಾರಾದರೂ ಇಂಟೆನ್ಷನಲ್ಲಿ ಸಾಯಿಸಿದ್ರೆ? ಶರತ್, ಏನ್ ಮಾತಾಡ್ತಾ ಇದೆಯೋ? ಇದಕ್ಕೆ ಹೇಳೋದು ತಲೆಯಲ್ಲಿ ಒಂದು ಸಣ್ಣ ಹುಳ ಹೊಕ್ಕೊಂಡ್ರು ನಮ್ ನೆಮ್ಮದಿನೆಲ್ಲ ಹಾಳು ಮಾಡತ್ತೆ ಅಂತ. ಆಗೋಗಿದೆ ಶರತ್, ಅದ್ರ ಬಗ್ಗೆ ಮರ್ತು ಬಿಡು. ಹೊಸ ಜೀವನ ಶುರು ಮಾಡು ಶರತ್, ಅದ್ರ ಬಗ್ಗೆ ಗಮನ ಕೊಡು. ನೀನ್ ನನಗೆ ಪ್ರಾಮಿಸ್ ಮಾಡಿದ್ಯಾ, ಅದನ್ನ ನಡೆಸ್ಕೊಡ್ತೀಯ ತಾನೆ? ಶರತ್, ಮತ್ತೆ ಇದನ್ನೇ ಕೇಳ್ತಾ ಇರೋದಕ್ಕೆ ನನ್ಗೆ ಇಷ್ಟ ಇಲ್ಲ ಶರತ್. ಹೋಪ್ ಯು ಅಂಡರ್ಸ್ಟ್ಯಾಂಡ್. ದುರ್ಗಾ, ನನ್ನ ಕ್ಷಮಿಸ್ಬಿಡು. ನನ್ನಿಂದ ನೀನು ಮಾಳ್ವಿಕಾ ಮೇಡಮ್ ಹತ್ರ ಬೈಸ್ಕೊಳ್ಳೋ ಹಂಗಾಯ್ತು. ಅದು ಬೇರೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಅದು ದುರ್ಗಾ, ನಾನು ಗೆಸ್ ಮಾಡಿದೆ. ನೀನು ಅಲ್ಲಿಂದ ಬರೋವಾಗ ಬೇಜಾರಲ್ಲಿ ಬಂದೆ, ಕೆನ್ನೆ ಬೇರೆ ಹಿಡ್ಕೊಂಡಿದ್ದೆ. ಇದೆಲ್ಲ ಆಗಿದ್ದು ನನ್ನಿಂದನೇ ದುರ್ಗಾ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪರವಾಗಿಲ್ಲ ಬಿಡಿ, ದೊಡ್ಡವರಲ್ವಾ, ಅವ್ರು ಮಾತಾಡೋದ್ರಲ್ಲೂ ಅರ್ಥ ಇರುತ್ತೆ. ಅದು ಬೇರೆ ಅವ್ರ ಮಗನ ಮೇಲೆ ಅವ್ರಿಗೆ ಕಾಳಜಿ ಇರುತ್ತೆ ಅಲ್ವಾ. ಆದ್ರೂ ದುರ್ಗಾ, ಆದ್ರೂ ಯಾರಾದ್ರೂ ಅಂಬಿಕಾ ಅವ್ರಿಗೆ ನಿಜವಾಗ್ಲೂ ತೊಂದರೆ ಕೊಟ್ಟು ಅವ್ರ ಸಾವು ಆಕಸ್ಮಿಕ ಅಲ್ಲ ಅಂತ ಅಂದ್ರೆ ಮಾತ್ರ ಆ ಸತ್ಯ ಗೊತ್ತಾಗ್ಲೇಬೇಕು. ಯಾಕಂದ್ರೆ ಇಂಥ ತಪ್ಪು ಮಾಡಿ ಯಾರು ತಪ್ಪಿಸ್ಕೊಳಕ್ ಆಗೋದಿಲ್ಲ. ಅದು ನಿಜ. ಆದರೂ ನನ್ನಿಂದ ನಿನಗೆ ಬೇಜಾರಾಯ್ತು. ಅದು ನನಗೆ ಇಷ್ಟನೇ ಆಗ್ತಾ ಇಲ್ಲ. ಅಯ್ಯೋ, ನೀವು ಪದೇ ಇದನ್ನೇ ಹೇಳ್ತಾ ಇದ್ರೆ ಚೆನ್ನಾಗಿರೋದಿಲ್ಲ ನೋಡಿ. ನಿಮ್ಗೆ ಅಷ್ಟೊಂದು ಬೇಜಾರಾಗ್ತಿದೆ ಅಂದ್ರೆ ಒಂದು ಕೆಲಸ ಮಾಡಿ, 21 ಬಸ್ಗೆ ಹೊಡೀರಿ. ಇನ್ನೇನು ದೇವಿಯವರೇ? ದುರ್ಗಾ, ನನಗೆ ಮನೇಲಿ ಒಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಆಯ್ತಾ? ಅಯ್ಯೋ, ಏನಾಯ್ತು? ಒಂದ್ ನಿಮಿಷ ಇರಿ, ಮನೆಗೆ ಹೋಗ್ಬೇಕು, ಲೇಟ್ ಆಯ್ತು. ಬಾಯ್. ದೇವಿಯವ್ರೆ, ಒಂದ್ ನಿಮಿಷ ಇರಿ. ಅರೆ, ಇದೇನ್ ವಿಚಿತ್ರ? ಇಕ್ಕಿದ್ದಂಗ್. ದುರ್ಗಾ, ಇಲ್ಲೇನ್ ಮಾಡ್ತಿದ್ದೀರಾ? ಯಾರ ಹತ್ರ ಆದ್ರೂ ಮಾತಾಡ್ತಿದ್ರಾ? ಹೌದು, ಇಷ್ಟೊತ್ತು ದೇವಿಯವ್ರು ಇಲ್ಲೇ ಇದ್ರು, ಅವ್ರ ಜೊತೆನೆ ಮಾತಾಡ್ತಿದ್ದೆ. ಈಗ ತಾನೇ ಹೊರಟ್ರು.